ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ನಟ ವಿಜಯ್ ಸಂಗೀತ ವಿಚ್ಛೇದನದ ಸುದ್ದಿಯ ನಡುವೆ ಅವರ ಮಗ ಜೇಸನ್ ಸಂಜಯ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ಅಷ್ಟಕ್ಕೂ ಗಂಡ ಹೆಂಡತಿ ಮುನಿಸು ಮಗನ ಮೇಲೆ ಪರಿಣಾಮ ಆಯ್ತಾ, ಅಥವಾ ಮುಂಚೆಯಿಂದಾನೂ ಕೂಡ ಅಪ್ಪ ಮಗನ ಮಧ್ಯೆ ಭಿನ್ನಾಭಿಪ್ರಾಯಗಳಿತ್ತ? ತಾಯಿ ವಿಚ್ಛೇದನದ ಅರ್ಜಿ ಸಲ್ಲಿಸಿದ ಬೆನ್ನಲ್ಲೇ ಜೇಸನ್ ತಂದೆಯನ್ನ ಅನ್ಫಾಲೋ ಮಾಡಿದ್ದು ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ತಮಿಳು ಚಿತ್ರರಂಗದ ಸ್ಟಾರ್ ನಟ ವಿಜಯ್ ಸುಮಾರು 25 ವರ್ಷಗಳ ದಾಂಪತ್ಯ ಜೀವನದ ನಂತರ ಪತ್ನಿ ಸಂಗೀತಾ ಜೊತೆ ವಿಚ್ಛೇದನದ ಹಂತಕ್ಕೆ ಬಂದಿದ್ದಾರೆ. ಚೆಂಗಲ್ಪಟ್ಟು ಕುಟುಂಬ ಕಲ್ಯಾಣ ನ್ಯಾಯಾಲಯದಲ್ಲಿ ಸಂಗೀತ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎಂಬ ವರದಿಗಳು ಹರಿದಾಡ್ತಿದ್ದಾವೆ. ದಾಂಪತ್ಯ ಜೀವನದಲ್ಲಿ ವ್ಯಭಿಚಾರ ಮತ್ತು ಕ್ರೌರ್ಯದ ಆರೋಪಗಳನ್ನ ಮಾಡಿದ್ದಾರೆ ಅನ್ನೋದು ಕೂಡ ಸದ್ಯದ ಮಾಹಿತಿ. ಆದರೆ ಈ ಕುರಿತು ವಿಜಯ್ ಅಧಿಕೃತವಾಗಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ವಿಜಯ್ ಮತ್ತು ಸಂಗೀತ ಕೆಲವು ಸಮಯದಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಇದ್ದಾವೆ. ಲಂಡನ್ ಮೂಲದ ಉದ್ಯಮಿ ಸ್ವರ್ಣಲಿಂಗಂ ರವರ ಪುತ್ರಿಯಾಗಿರುವ ಸಂಗೀತ ಹಲವು ವರ್ಷಗಳಿಂದ ಕುಟುಂಬದೊಂದಿಗೆ ಲಂಡನ್ ಮತ್ತು ಚೆನ್ನೈ ನಡುವೆ ಸಮಯವನ್ನ ಕಳೆಯುತ್ತಿದ್ದಾರಂತೆ. ಈ ಮಧ್ಯೆ ಅವರ ಮಗ ಜೇಸನ್ ಸಂಜಯ್ ಚರ್ಚೆಯಲ್ಲಿದ್ದಾರೆ. ಜೇಸನ್ ಇದೀಗ ನಿರ್ದೇಶಕರಾಗಿ ತಮ್ಮ ಮೊದಲ ಸಿನಿಮಾವನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಈ ಪ್ರಾಜೆಕ್ಟ್ ಘೋಷಣೆ ವೇಳೆ ವಿಜಯ್ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿಲ್ಲ. ಸಾಮಾನ್ಯವಾಗಿ ವಿಜಯ್ ತಮ್ಮ ಮಕ್ಕಳ ವಿಷಯದಲ್ಲಿ ತುಂಬಾ ಪ್ರೈವೇಟ್ ಆಗಿದ್ರು. ಅವರ ಅನುಪಸ್ಥಿತಿಯಲ್ಲೂ ಕೂಡ ಹಲವು ಅನುಮಾನಗಳಿಗೆ ಕಾರಣ ಕೂಡ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜೇಸನ್ ತನ್ನ ತಂದೆ ವಿಜಯ್ ಅವರನ್ನ ಅನ್ಫಾಲೋ ಮಾಡಿದ್ದು ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಇದರಿಂದ ಅಪ್ಪ ಮಗನ ನಡುವೆ ಭಿನ್ನಾಭಿಪ್ರಾಯವಿದೆಯೇ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಇದಲ್ಲದೆ ಕೆಲವು ಯೂಟ್ಯೂಬ್ ಮಾಹಿತಿ ಪ್ರಕಾರ ಜೇಸನ್ ಬೇರೆ ಫ್ಲಾಟ್ನಲ್ಲಿ ವಾಸ ಮಾಡ್ತಿದ್ದಾರಂತೆ. ಇನ್ನೊಂದು ವಿಚಿತ್ರ ಏನಪ್ಪಾ ಅಂತ ಅಂದ್ರೆ, ಜೇಸನ್ ನಿರ್ದೇಶನ ಮಾಡ್ತಾ ಇರುವಂತ ಚಿತ್ರದ ಹಿಂದೆ ವಿಜಯ್ ಅವರ ಯಾವ ಪ್ರೋತ್ಸಾಹ ಸಮಯವೂ ಕೂಡ ಇಲ್ಲ ಅನ್ನುವಂತೆ, ಇದರ ಜೊತೆಗೆ ಇಷ್ಟವೂ ಇಲ್ಲ ಅನ್ನುವಂತಿದೆ. ಮಗ ಜೇಸನ್ಗೆ ತಾಯಿ ಸಂಗೀತ ಕುಟುಂಬದ ಸಂಪರ್ಕಗಳಿಂದ ಅವಕಾಶ ಸಿಕ್ಕಿರಬಹುದು ಅನ್ನುವಂಥ ಗಾಳಿ ಮಾತುಗಳು ಕೂಡ ಇದೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತ ಅಂದ್ರೆ, ಸ್ಟಾರ್ ಕುಟುಂಬಗಳಲ್ಲಿ ವೈಯಕ್ತಿಕ ಜೀವನದ ವಿಚಾರಗಳು ಬೇಗನೆ ವದಂತಿಗಳಾಗಿ ಹರಡುತ್ತವೆ. ವಿಜಯ್ ರಾಜಕೀಯ ಪ್ರವೇಶದ ತಯಾರಿಯಲ್ಲಿರುವಂತಹ ಈ ಸಮಯದಲ್ಲಿ ಇಂತಹ ಸುದ್ದಿಗಳು ಇನ್ನಷ್ಟು ಸೆನ್ಸೇಷನ್ ಆಗ್ತಿದ್ದಾವೆ. ಅವರ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ನಡುವೆ ಈಗ ಸ್ವಪ್ನ ಅಂತರ ಕಾಣಿಸ್ತಾ ಇದೆ. ಮಗ ಜೇಸನ್ ತನ್ನದೇ ದಾರಿಗೆ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ, ಅಥವಾ ಕುಟುಂಬದ ಅಸಮಾಧಾನವೇ ಕಾರಣವೋ ಅನ್ನುವಂತಹ ಅನುಮಾನಗಳು ಕೂಡ ಇದಾವೆ. ಹಾಗಾಗಿ ಇನ್ನೂ ಕೂಡ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ತಂದೆಯನ್ನ ಅನ್ಫಾಲೋ ಮಾಡಿದ್ದ ಕ್ರಮವೇ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಒಟ್ಟಿನಲ್ಲಿ ನಟ ವಿಜಯ್ ಮತ್ತು ಸಂಗೀತ ವಿಚ್ಛೇದನದ ವಿಚಾರ ಈಗ ಕುಟುಂಬದ ಮಟ್ಟದಲ್ಲಿ ಇದ್ರೂ ಕೂಡ ಅದರ ಪ್ರತಿಫಲಗಳು ಸಾರ್ವಜನಿಕ ಚರ್ಚೆಯಾಗಿ ಮಾರ್ಪಟ್ಟಿದೆ. ಮಗ ಜೇಸನ್ ಸಂಜಯ್ ಭವಿಷ್ಯದ ನಿರ್ದೇಶಕರಾಗಿ ಗುರುತಿಸಿಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಈ ಸಮಯದಲ್ಲಿ ಕುಟುಂಬದ ಗಾಸಿಪ್, ತಂದೆಯ ಜೊತೆಗೆ ಇರುವಂತಹ ಭಿನ್ನಾಭಿಪ್ರಾಯಗಳು ವಿಜಯ್ ರಾಜಕೀಯ ಭವಿಷ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತಷ್ಟು ಸಿನಿಮಾ ಮಾಹಿತಿಗಾಗಿ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ.